ಪಶುವೈದ್ಯ ಅಧಿಕಾರಿಗಳ ಸುಮಾರು 400 ಹುದ್ದೆಗಳ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಒಂದೊಂದು ಪೋಸ್ಟ್ಗೂ ಸುಮಾರು 1.5 ಇಂದ 2 ಕೋಟಿ ರೂಪಾಯಿ ಲಂಚ. ಈಗಾಗಲೇ ಆಡಿಯೋದಲ್ಲಿ 80 ಲಕ್ಷ ರೂಪಾಯಿ ಅಡ್ವಾನ್ಸ್ ಬಗ್ಗೆನೂ ಆಡಿಯೋ ಬಂದಿದೆ. ಮತ್ತು ವಿದ್ಯಾರ್ಥಿಗಳೆಲ್ಲ ಕೂಡ ನನ್ನನ್ನು, ಸುರೇಶ್ ಕುಮಾರ್ ಅವ್ರನ್ನ, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನೆಲ್ಲ ಭೇಟಿ ಮಾಡಿದರು. ಅವರ ಅಳಲು ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರು ಹಣ ಕೊಟ್ಟಿದ್ದಾರೋ ಅವ್ರಿಗೆ ಮೊದಲೇ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಅವ್ರನ್ನ ಬೇರೆ ಬೇರೆ ಕರ್ಕೊಂಡೋಗಿ, ಅಂದರೆ ಬೆಂಗಳೂರು ಹೊರವಲಯದಲ್ಲಿ, ಬೆಂಗಳೂರು ಸಿಟಿ ಕಾರ್ಪೊರೇಷನಿಂದ ಆಚೆ ಕರ್ಕೊಂಡೋಗಿ, ಅಥವಾ ಬೇರೆ ರಾಜ್ಯಕ್ಕೆ, ಆಂಧ್ರ ಪ್ರದೇಶ, ತಮಿಳ್ನಾಡು, ಇಲ್ಲೆಲ್ಲ ಕರ್ಕೊಂಡೋಗಿ ಅವ್ರನ್ನ ಕ್ವಶನ್ ಪೇಪರ್ನ ಕೊಟ್ಟು ಅವ್ರನ್ನ ಅಲ್ಲಿ ರೆಡಿ ಮಾಡಿ ಇಲ್ಲಿ ಅವ್ರಿಗೆ ಎಕ್ಸಾಮ್ ಬರ್ಸೋ ಅಂಥದ್ದು. ಮತ್ತು ಇಲ್ಲಿ ಯಾರು ವಿಶ್ವವಿದ್ಯಾನಿಲಯಗಳಲ್ಲಿ, ಕಾಲೇಜುಗಳಲ್ಲಿ ಮೆರಿಟ್ ವಿದ್ಯಾರ್ಥಿಗಳಿದ್ದಾರೆ, ರ್ಯಾಂಕ್ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದೆ. ಅಲ್ಲಿ ಓತ್ಲಾ ಹೊಡಿತಾ ಇದ್ದಂಥ ಜನ ಏನಿದ್ದಾರೆ ಅವ್ರಿಗೆಲ್ಲ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅನ್ನೋದು ನೇರ ಆಪಾದನೆಯನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ಇದರಲ್ಲಿ ಈಗಾಗಲೇ KPSC ಅಂತ ಹೇಳಿದ್ರೆ ಅದೊಂದು ಕರ್ಮಕಾಂಡ. ಜಗತ್ತಿಗೆ ಗೊತ್ತಿರೋ ರೀತಿ KPSCಯಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗಲ್ಲ. ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ವೈದ್ಯಾಧಿಕಾರಿ ಇರ್ಬೋದು, ಯಾರೇ ಇದ್ರೂ ಹಣ ಕೊಟ್ಟರೆ ಇಲ್ಲಿ ಪಾಸ್ ಆಗುವಂಥದ್ದು ಪರಿಪಾಠ. ಅದರಿಂದ ಜನ KPSC ಮೇಲೆ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಪೋಸ್ಟ್. ಒಂದು ಬಾರಿ ಈ KPSCಯಲ್ಲಿ ನಡೀತಾ ಇರೋ ಕರ್ಮಕಾಂಡ ಒಂದು ಬಾರಿ ತೊಳಿಬೇಕಿದನ್ನು, ಪೆನಾಲ್ ಹಾಕಿ, ವಾಷಿಂಗ್ ಪೌಡ್ರ್ ಹಾಕಿ ತೊಳೆದು ಜನಕ್ಕೆ ನಂಬಿಕೆ ಬರೋವಂಥ KPSC ಆಗಬೇಕಿಲ್ಲಿ. ಜನ ವಿಶ್ವಾಸ ಇಡಬೇಕು. ನಮ್ಮ ಮಕ್ಕಳಿಗೆ ಇಲ್ಲಿ ಎಕ್ಸಾಮ್ ತಗೊಂಡ್ರೆ, ಎಕ್ಸಾಮ್ ಬರೆದ್ರೆ ಮೆರಿಟ್ ಮೇಲೆ ಇಲ್ಲಿ ಉದ್ಯೋಗ ಸಿಗುತ್ತೆ, ಹಣದಿಂದ ಸಿಗಲ್ಲ ಅನ್ನೋ ಒಂದು ವಿಶ್ವಾಸವನ್ನು ಮೂಡಿಸುವಂಥ ದಿಕ್ಕಿನಲ್ಲಿ ಇದನ್ನು CBI ತನಿಖೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು 3 ಜನ ಮಾಡಿದ್ದೀರಿ. ಅವರು ಅದನ್ನು ಸಾವಧಾನದಿಂದ ಆಲಿಸಿದ್ದಾರೆ. ಮತ್ತು ನಾಳೆ ಒಂದು ಸಭೆ ಮಾಡ್ತಾ ಇದ್ದಾರೆ. ಅವ್ರದ್ದು ಕಮಿಟಿದೆಲ್ಲ ಒಂದು ಸಭೆ ಇದೆ. ಆ ಸಭೆಯಲ್ಲಿ ನಮ್ಮ ಲೆಟ್ರನ್ನು ಇಟ್ಟು CBI ತನಿಖೆ ಕೊಡೋದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪರಿಶೀಲನೆಯನ್ನು ಮಾಡ್ತೀರಿ. ನಮಗೂ ಬೇಜಾರಾಗಿದೆ. KPSCಯಲ್ಲಿ ಏನು ಸರಿ ಮಾಡೋ ಅಂಥದ್ದು ಒಂದು ದಿಕ್ಕಿನಲ್ಲಿ ಎಲ್ಲಾದರೂ ಒಂದು ಕಡೆ ಆಗಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಆಗ್ರಹ ಮಾಡ್ತಾ ಇರೋದು, ರಾಜ್ಯ ಸರ್ಕಾರ ಈಗಾಗಲೇ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, KPSCಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಆಗಲೇ ಅವನ್ನ ಬೇಲ್ ಮೇಲೆ ಬಿಡುಗಡೆನೂ ಆಗೋಗ್ಬಿಟ್ಟಿದೆ.